ಚಿರು ಏನ್ ಮಾಡ್ತಿದ್ದೆ ನೀನು? ಹಿಡ್ಕೊಂಡಿರೋದು ನನ್ನ ಕೈ. ಸಾರಿ ಅದಕ್ಕೆ ಕೋಪ ಮಾಡ್ಕೋಬೇಡಿ. ಬಟ್ ನೀವು ನನ್ನ ಹೆಂಡತಿ ಮೇಲೆ ಕೈ ಮಾಡಕ್ಕೆ ಬಂದಿದ್ದು ತಪ್ಪಲ್ಲ. ಅದಕ್ಕೆ ದಿಶಾ ಅವ್ರು ಯಾವತ್ತಿದ್ರು ನನ್ನ ಹೆಂಡ್ತಿನೇ. ಅದನ್ನು ಬೇರೆ ಯಾರೋ ಒಪ್ತಿದ್ರು ನಾನಂತೂ ಅವ್ರನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದೀನಿ. ಇನ್ನು ಮುಂದೆನೂ ಅವ್ರು ನನ್ನ ಹೆಂಡತಿಯಾಗಿರ್ತಾರೆ. ಏನು ಯೋಚನೆ ಮಾಡ್ತಿದ್ಯಾ ದೀಪಾ? ಅಕ್ಕ, ಯಾಕೋ ನಿಮ್ಮ ತಮ್ಮ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾರೆ. ನಡ್ಕೋತಿರೋದನ್ನ ನೆನೆಸ್ಕೊಂಡ್ರೇನೆ ನಂಗೆ ಭಯ ಆಗ್ತಿದೆ. ಭಯ ಪಡೋ ಅಂಥದ್ದು ಏನಾಯ್ತು ಈಗ? ಅವ್ರ ದೀಪನ ಮರೆತು ದಿಶಾನೇ ಬೇಕು ಅಂತ ಅಂತಾರೆ ಅಂತ ನಂಗೆ ಅನಿಸ್ತಿದೆ. ಹಾಗೇನಾದರೂ ಅಂದರೆ ದೀಪನ ಗತಿ ಏನಕ್ಕ? ನೀನು ಯಾಕೆ ಹಾಗನ್ಕೋತಿದ್ಯಾ? ಅಲ್ಲ, ನೀನು ಇಷ್ಟು ದಿನ ದಿಶಾ ಆಗಿ ಅವ್ನ ಹಿಂದೆ ಬಿದ್ದು ಅವನಿಗೆ ಟಾರ್ಚರ್ ಕೊಡ್ತಿದ್ದೆ. ಅದೇ ಥರ ಅವನಿವಾಗ ನೀನು ಹಿಂದೆ ಬಿದ್ದಿದ್ದಾನೆ ಅಷ್ಟೇ. ಹಾಗಂತ ಮೈ ಕೈ ಮುಟ್ಟೋದು ತಪ್ಕೊಳ್ಳೋದೆಲ್ಲ ಮಾಡ್ಬೋದಾ? ಇಷ್ಟು ದಿನ ನನ್ನನ್ನು ಕಣ್ಣು ಎತ್ತು ನೋಡ್ತಿರ್ಲಿಲ್ಲ. ಇವಾಗ ಇಷ್ಟೊಂದೆಲ್ಲ ಮುಂದುವರೆದಿದ್ದಾರೆ ಅಂದರೆ ಏನು ಕಾರಣ ಇರ್ಬೋದು? ಹಸ್ಬೆಂಡ್ ಮನಸ್ಸಿಂದ ನಿಧಾನಕ್ಕೆ ದೀಪ ಕಣ್ಮರೆ ಆಗ್ತಿದ್ದಾಳ, ಅಥವಾ ಅವರೇ ದೀಪನ ಮರೀತಿದಾರ? ದೀಪ, ಹಾಗೆಲ್ಲ ಅನ್ಕೋಬೇಡ. ಚಿರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ನು ಯಾವುದೋ ಉದ್ದೇಶ ಇಟ್ಕೊಂಡೇ ನೀನು ಹಿಂದೆ ಬಿದ್ದಿರ್ತಾನೆ. ಹಾಗಂತೀರಕ್ಕ? ಹೌದು. ಇಷ್ಟು ದಿನ ನೀನು ಕಂಡ್ರೆ ಆಗದೆ ಇದ್ದವನು ಈಗ ನಿನ್ನ ಬಿಟ್ಟಿರೋಕ್ಕಾಗದೇ ಇರೋ ಥರ ಆಗಿದ್ದಾನೆ. ಅಂದರೆ ಅವನ ಮನಸ್ಸಲ್ಲಿ ಏನೋ ಬಲವಾದ ಉದ್ದೇಶ ಇರಬೇಕು. ಅದಕ್ಕೆ ಅವನು ಈ ಥರ ಎಲ್ಲ ನಾಟಕ ಆಡ್ತಿರ್ಬೋದು. ಹಾಗಂತೀರ? ಹೌದು. ಚಿರು ಅಷ್ಟು ಈಸಿಯಾಗಿ ಚೇಂಜ್ ಆಗೋನಲ್ಲ. ಅವನ ಮನಸ್ಸಲ್ಲಿ ಯಾವತ್ತೂ ದೀಪನೇ ಇರ್ತಾಳೆ ಅನ್ನೋದು ನನ್ನ ನಂಬಿಕೆ. ನೋಡು, ನೀನೀಗ ತುಂಬ ಎಚ್ಚರಿಕೆಯಿಂದ ಇರಬೇಕು. ದಿಶಾ ಆಗಿ ಮಾಡಬೇಕಾಗಿರೋ ಜವಾಬ್ದಾರಿಗಳನ್ನ ಮರಿಬೇಡ. ಅಕ್ಕ, ನನ್ನ ಹಸ್ಬೆಂಡು ದೀಪನ ಅಸ್ತಿತ್ವನ ಮರೆತು ಈ ವೇಷದಲ್ಲಿರೋ ದಿಶಾನ ಒಪ್ಪಲ್ಲ ಅಂತೀರಾ? ಖಂಡಿತ ಇಲ್ಲ. ನಿನ್ನ ಮೇಲಿರೋ ಕೋಪದಿಂದ ನಿನ್ನ ಮನೆ ಬಿಟ್ಟು ಹೋಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ನಡ್ಕೋತಿರ್ಬೋದು ಅಷ್ಟೇ. ಹಾಗಾದರೆ ನೆನ್ನೆ ಅವ್ರ ಅದಕ್ಕೆ ಎಲ್ಲರೂ ಮುಂದೆ ನನ್ನ ಮೇಲೆ ಜೋರು ಮಾಡಿ ಕೈ ಎತ್ತಕ್ಕೆ ಬಂದಾಗ ಅವ್ರು ಯಾಕೆ ತಡೆದ್ರು? ಈ ದಿಶಕ್ಕೆ ಪರವಾಗಿ ಯಾಕೆ ಮಾತಾಡಿದ್ರು? ಇಷ್ಟೆಲ್ಲ ಆಯಿತಾ? ಇಷ್ಟು ದಿನ ಅವ್ರ ಅದಕ್ಕೆ ಮುಂದೆ ನನಗೆ ಬೈತಿದ್ರು. ಆದರೆ ಇವಾಗ ಅವ್ರ ಮುಂದೆನೇ ನನ್ನ ಕೈ ಹಿಡಿದು ನನಗೆ ಹೊಗಳ್ತಿದ್ದಾರೆ. ಅವ್ರ ಅದಕ್ಕೇನೆ ತಪ್ಪು ಅಂತ ಅವ್ರ ಬುದ್ಧಿ ಹೇಳಿ ನನ್ನ ಪರವಾಗೇ ನಿಲ್ತಿದ್ದಾರೆ. ನಂಗೆ ಇದನ್ನೆಲ್ಲ ಕೇಳ್ತಿದ್ರೆ ತುಂಬ ಕನ್ಫ್ಯೂಸ್ ಆಗ್ತಿದೆ. ನೀನು ಯಾವುದಕ್ಕೂ ಇವಾಗ ತುಂಬ ಹುಷಾರಾಗಿರು. ಅವನ ಮನಸ್ಸಲ್ಲಿ ಏನಿದೆ ಅಂತ ಕಂಡುಹಿಡಿಯೋದು ಬಿಟ್ಟು ನೀನು ದಿಶಾ ಆಗಿ ಏನೇನು ಮಾಡಬೇಕು ಅದ್ರ ಬಗ್ಗೆ ಗಮನ ಕೊಡು. ಕೊನೆವರೆಗೂ ನೀನು ದಿಶಾ ಆಗಿರೋದಕ್ಕಾಗಲ್ಲ. ಒಂದಲ್ಲ ಒಂದಿನ ನೀನೇ ದೀಪ ಅನ್ನೋ ಸತ್ಯ ಎಲ್ಲರಿಗೂ ಗೊತ್ತಾಗಲೇಬೇಕು. ಆ ಸಂದರ್ಭ ಯಾವಾಗ ಬೇಕಾದರೂ ಬರ್ಬೋದು. ಆದರೆ ನೀನು ಮಾತ್ರ ಆ ಸೌಂದರ್ಯನ ಬಂಡವಾಳನ ಬಯಲು ಮಾಡೋ ಪ್ರಯತ್ನನ ಬಿಡಬೇಡ. ಸರಿ ಅಕ್ಕ. ಡೋಂಟ್ ವರಿ. ನೀನು ಚಿರು ಬಗ್ಗೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ. ಅವನು ಯಾವತ್ತೂ ದೀಪಂಗೆ ಮೋಸ ಮಾಡೋನಲ್ಲ. ನನ್ನ ನಂಬು. ಅವನು ಯಾವತ್ತಿದ್ರೂ ನಿನ್ನೋನೇ ದೀಪ. ಏನಾಯ್ತಕ್ಕ? ಆಗಲೇ ನಂಗೆ ಸಮಾಧಾನ ಮಾಡಿ ಇವಾಗ ನೀವೇ ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ಏನೂ ಇಲ್ಲ ದೀಪ. ಇಲ್ಲ ಅನ್ನೋ ಮಾತಲ್ಲೇ ಏನೋ ಇದೆ ಅಂತ ಗೊತ್ತಾಗ್ತಿದೆ. ದಯವಿಟ್ಟು ಹೇಳಿ ಅಕ್ಕ. ಕೆಲಸ ಮಾಡ್ತಿರೋ ಜಾಗದಲ್ಲಿ ಏನಾದರೂ ಸಮಸ್ಯೆ ಆಗ್ತಿದೆಯಾ? ಕೆಲವೊಂದು ಸಲ ನಂಗೆ ಆ ಕೆಲಸ ಇಷ್ಟ ಇಲ್ಲದೆ ಹೋದರೂ ಬಲವಂತವಾಗಿ ಮಾಡಬೇಕಾಗತ್ತೆ. ಇವತ್ತು ನನ್ನ ಪರಿಸ್ಥಿತಿನೂ ಅದೇ ಆಗಿದೆ. ಏನಾಯ್ತಕ್ಕ? ನಿಮ್ಮ ಕೆಲಸದಿಂದ ನಿಮ್ಗೆ ತೃಪ್ತಿ ಸಿಗ್ತಿಲ್ವಾ? ಇಲ್ಲ. ಮತ್ತು ಕೆಲಸನ ಬಿಟ್ಬಿಡಿ, ಬೇರೆ ಯಾವುದಾದ್ರೂ ಹುಡುಕ್ಬೋದು. ನೀನು ಹೇಳಿದಷ್ಟು ಈಸಿ ಅಲ್ಲ ದೀಪ ಆ ಕೆಲಸನ ಬಿಡೋದು. ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಕಷ್ಟನೋ ಸುಖನೋ ಆ ಕೆಲಸ ಮಾಡಲೇಬೇಕು. ಅಷ್ಟು ಮುಖ್ಯವಾದ ಕೆಲಸನ? ಹೌದು. ಏನು ಕೆಲಸ ಅಂತ ತಿಳ್ಕೊಬೋದಾ ಅಕ್ಕ? ಅದು ನಾನು ಕೆಲಸ ಮಾಡ್ತಿರೋದು ಒಂದು ಕಂಪ್ನಿಲೋ
ಅಥವಾ ಆಫೀಸಲ್ಲೋ ಅಲ್ಲ, ಒಂದು ಮಗುಗೆ ತಾಯಿಯಾಗಿರೋ ಕೆಲಸ ಮಾಡ್ತಿದ್ದೀನಿ. ಅಮ್ಮ ಅಮ್ಮ ಪ್ಲೀಸ್ ನನ್ನ ಬಿಟ್ಟು ಇನ್ನು ಎಲ್ಲೂ ಹೋಗಬೇಡಿ. ಐ ಲವ್ ಯು. ಅದಾದಮೇಲೆ ವಿರಾಟ್ ಅವರು ನನ್ನ ಹಿಂದೆ ಬಂದು ನನ್ನ ಕಾಡಿ ಬೇಡಿ ಅವ್ರ ಮಗುಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ರೀಸನ್ ಹೇಳಿ ಅವ್ರ ಮಗುಗೆ ತಾಯಿ ಆಗಿರೋದಕ್ಕೆ ಒಪ್ಸಿದ್ರು. ನಾನು ವಿಧಿ ಇಲ್ಲದೆ ಆ ಮಗುಗೋಸ್ಕರ ಕೆಲಸ ಮಾಡೋದಕ್ಕೆ ಒಪ್ಕೊಂಡೆ. ಯಾರಾದರೂ ನೀನೇನು ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಯಾವುದೋ ಗುರ್ತು ಪರಿಚಯ ಇಲ್ದಿರೋ ಮಗುಗೆ ತಾಯಿಯಾಗಿರೋ ಕೆಲಸ ಮಾಡ್ತಿದ್ದೀನಿ ಅಂತ ನಾನು ಹೇಗೆ ಹೇಳ್ಕೊಳ್ಳಿ ದೀಪ? ಇದೇ ಕಾರಣಕ್ಕ ಅವತ್ತು ಪೂಜೆ ದಿವಸ ಇದ್ರ ಬಗ್ಗೆ ಕೇಳಿದ್ ನೀವು? ಹೌದು. ಗಂಡಸ್ರನ್ನ ಕಂಡ್ರೆ ಆಗದೆ ಇರೋ ಪರಿಸ್ಥಿತಿಗೆ ಬಂದಿರೋ ನಾನು ಇನ್ಯಾವುದೋ ಮಗುಗೆ ತಾಯಿಯಾಗಿರೋ ಕೆಲಸ ಮಾಡಬೇಕು ಅಂದರೆ ಎಷ್ಟು ಹಿಂಸೆ ಆಗುತ್ತೆ ಹೇಳು. ಆದರೆ ಏನು ಮಾಡೋದು, ಆ ಮಗುಗೋಸ್ಕರ ಎಲ್ಲದನ್ನು ಸಹಿಸ್ಕೊಂಡಿದ್ದೀನಿ. ಆ ಮಗು ನೋಡಿದ್ರೆ ಪಾಪ ಅನ್ಸುತ್ತೆ ಗೊತ್ತಾ? ಅಕ್ಕ, ಆ ಮಗು ತಂದೆ ಹೇಗೆ? ಮಾತು ಜಾಸ್ತಿ, ಮನಸ್ಸು ಒಳ್ಳೇದು. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅಕ್ಕ. ಕೇಳೋಕ್ಕೆ ಈ ಕೆಲಸ ಮುಜುಗಾರ ಅನ್ಸಿದ್ರು ಅದರಲ್ಲಿರೋ ಉದ್ದೇಶ ಅರ್ಥ ಮಾಡ್ಕೊಂಡ್ರೆ ನಿಮ್ಮೇಲೆ ಯಾರಿಗಾದ್ರೂ ಹೆಮ್ಮೆ ಅನ್ಸುತ್ತಕ್ಕ. ಯಾರು ಏನು ಅನ್ಕೋತಾರೆ ಅಂತ ನಿಮ್ಮ ತಲೆಯಿಂದ ತೆಗೆದಾಕಿ ನಿಮ್ಮ ಮನ್ಸಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡಿ. ನನಗೇನೋ ನೀವು ಮಾಡ್ತಿರೋ ಕೆಲಸ ತಪ್ಪೇ ಅನಿಸ್ತಿಲ್ಲ ಅಕ್ಕ. ನೀವು ಮಾಡ್ತಿರೋ ಕೆಲಸ ನಿಮ್ಗೆ ಆತ್ಮತೃಪ್ತಿ ಕೊಡ್ತಿದೆ ಅಂದರೆ ಅದರಲ್ಲಿ ಯಾವ ತಪ್ಪು ಇಲ್ಲ. ಧೈರ್ಯವಾಗಿ ಮುಂದುವರಿರಿ ಅಕ್ಕ. ಯಾರಿಗೆ ಸವಾಲನ್ನ ಎದುರಿಸಿ ನಿಲ್ಲೋ ತಾಕತ್ತಿದೆಯೋ ಅವ್ರಿಗೆ ದೇವರು ಜಾಸ್ತಿ ಕಷ್ಟ ಕೊಡೋದು. ಈಗ ಅವನು ನಿಮ್ಮಲ್ಲಿರೋ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದಾನೆ ಅನ್ಸುತ್ತೆ. ಏನೂ ಆಗಲ್ಲ ಅಕ್ಕ, ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ಸ್ ದೀಪಾ, ನಿನ್ನ ಮಾತಿಂದ ನನಗೆ ಸಮಾಧಾನ ಆಯಿತು. ನನ್ನ ಮನಸ್ಸಲ್ಲಿ ಆಗ್ತಿದ್ದಿದ್ದ ಗೊಂದಲಗಳಿಗೆ ಪರಿಹಾರ ಸಿಕ್ತು. ಇನ್ನು ಮುಂದೆ ಎಷ್ಟು ದಿನ ಆಗುತ್ತೋ ಅಲ್ಲಿವರೆಗೂ ಯಾವುದೇ ಥರ ಅಂಜಿಕೆ ಇಲ್ಲದೆ ಈ ಕೆಲಸ ಮಾಡ್ತೀನಿ. ಸರಿ ಅಕ್ಕ.